ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಶ್ರೀರಂಗಪಟ್ಟಣದಿಂದ 6 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ, ಟಾರ್ ರೋಡ್ ಅಡ್ಜಸೆಂಟ್, ವಿಲೇಜ್ಗೆ ಜಸ್ಟ್ ನಿಯರ್. ಇದೊಂದು ತೋಟ ಇದೆ. ಈ ತೋಟ ಟಾರ್ ರೋಡ್ಗೆ ಅಡ್ಜಸೆಂಟ್ ಮತ್ತು ವಿಲೇಜ್ಗೆ ನಿಯರೆಸ್ಟ್. ಇದರಲ್ಲಿ ಕೋಕೋ, ಅಡಿಕೆ, ತೆಂಗು, ಯಾಲಕ್ಕಿ, ಕಾಫಿ, ಮತ್ತು ಜಾಕ್ ಫ್ರೂಟ್, ಈ ಥರದ್ದು ಇನ್ನೂ 2-3 ವೆರೈಟೀಸ್ ಹಾಕಿದ್ದಾರೆ. ಎಲ್ಲದರಲ್ಲೂ ಫಸಲು ಬರ್ತಾಯಿದೆ. ಯಾಲಕ್ಕಿ ಮಾತ್ರ ಇನ್ನೊಂದು 5-6 ತಿಂಗಳು ಹೋಗಬೇಕು. ನೋಡಿ, ಇದು ಕೋಕೋ ಚೆನ್ನಾಗಿದೆ. ಇದು ಅಗಲನೇ 300 ಅಡಿ ಇದೆ. ಇಬ್ಬರು ಅಣ್ಣ ತಮ್ಮದಿರು ಏನಾರು ಡಿವೈಡ್ ಮಾಡ್ಕೊಳ್ಳೋದಾರ ಇದ್ದರೆ ಆರಾಮಾಗಿ ಡಿವೈಡ್ ಮಾಡ್ಕೊಳ್ಳೋದು. ಆ ರೀತಿ ಅಗಲ ಜಾಸ್ತಿ ಇದೆ. ಆಮೇಲೆ ಒಂದು ಫಿಶ್ ಟ್ಯಾಂಕ್ ಮಾಡಿದ್ದಾರೆ, ಯಾವಾಗಲೂ ನೀರು ಇರ್ತದೆ. ಮತ್ತು ಕಾವೇರಿ ನೀರು KRS ಇಂದ ಬರುತ್ತಲ್ಲ, ಆ ನೀರನ್ನು ಇದ್ರ ಪಕ್ಕದಿಂದನೂ ಹೋಗ್ತಾ ಇರ್ತದೆ. ಒಂದು ಬೋರ್ವೆಲ್ ಇದೆ. ಒಂದು ಬೋರ್ವೆಲಲ್ಲಿ ಇನ್ನೂ ಈ ಥರದ್ದು 4 ತೋಟ ಇದ್ರೂ ವ್ಯವಸಾಯ ಮಾಡ್ಬೋದು. ಅಷ್ಟೊಂದು ನೀರಿದೆ ಅದರಲ್ಲಿ, ನೀರಿಗಿನ ಸಮಸ್ಯೆ ಇಲ್ಲ. ಲೊಕೇಶನ್ ಚೆನ್ನಾಗಿದೆ. ಇದು ಕ್ಲಿಯರ್ ಟೈಟ್ಲ್ ಇದೆ. ಒಂದೇ ದಿನಕ್ಕೆ ರಿಜಿಸ್ಟರ್ ಮಾಡ್ಕೊಂಡು ಹೋಗ್ಬೋದು. ಇದು ಸ್ವಯಾರ್ಜಿತ ಪ್ರಾಪರ್ಟಿ. ಇದು ಅಮೇರಿಕಲ್ಲಿದ್ದಾರೆ ಒಬ್ಬರು, ಅವರು ತಗೊಂಡಿದ್ದು ಇನ್ವೆಸ್ಟ್ಮೆಂಟ್ಗೆ. 12 ವರ್ಷದ ಹಿಂದೆ ತಗೊಂಡಿದ್ದು. ಇದ್ರದ್ದು ಬೆಲೆ 5,25,000 ಪರ್ ಗುಂಟ ಹೇಳ್ತಾಯಿದ್ದಾರೆ. ಅವ್ರದ್ದು ಸ್ವಲ್ಪ ನೆಗೋಷಿಯಬಲ್ ಅಷ್ಟರಲ್ಲೇ, ಕಂಡೀಷನಾಗೆ ಮಾತಾಡೋದು ಪಾರ್ಟಿ. ರೈತರ ಥರ ಏನಿಲ್ಲ ಇವರು. ಸೊ ನೋಡಿ, ಅದು 3 crore 40 lakh ಸಮಥಿಂಗ್ ಏನೋ ಆಗ್ಬೋದು. ಇದರಲ್ಲಿ ಡಿವೈಡ್ ಮಾಡ್ಕೊಳ್ಳೋಂಗಿದ್ರೆ ಅರ್ಧ ಬೇಕಾದ್ರೆ ಯಾರಾದರೂ ಇಬ್ಬರು ಇದ್ದರೆ ಮಾಡ್ಕೋಬೋದು. ಕ್ಲಿಯರ್ ಟೈಟ್ಲ್ ಇದೆ.